ಈಗ ನೆಕ್ಸ್ಟ್ ಇದು ಇನ್ನೊಂದು ಸ್ಟೆಪ್ ಏನು ವಾಯು ಗಾಳಿಯಿಂದ ಬರುವಂಥದ್ದು, ಅದು ಬಂದು ಮಾನಸಿಕ ವಾಸ್ತೆ ತರುವಂಥ ಕಾಯಿಲೆ ಇದೆ. ಅದ್ರ ಬಗ್ಗೆ ಇನ್ನೂ ಒಂದು 2-3 ತಿಂಗಳು ಕಳೀಬೇಕು ಅದರಲ್ಲಿ. ಅದು ಒಟ್ಟು ಮನುಷ್ಯ ಎಚ್ಚರವಾಗಿದ್ದು ಆರೋಗ್ಯ ಕಾಪಾಡ್ಕೊಂಡು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಮನುಷ್ಯ. ನೈರ್ಮಲ್ಯವನ್ನು ಕಾಪಾಡ್ಕೋಬೇಕು, ಅದು ಭಾಳ ಮುಖ್ಯವಾದ್ದು. ನಾವೇನು ಹೇಳಕ್ಕೆ ಅದ್ರ ಬಗ್ಗೆ ಅದು ಹಾಗೇನಿಲ್ಲ. ಮೊನ್ನೆ ಗ್ರಹಣಗಳು ಎಲ್ಲ ಬಂತಲ್ಲ, ಇದು ಭಾರತ ಕಂಡ ಜಗತ್ತಿನಾದ್ಯಂತ ಇದ್ರ ಭವಿಷ್ಯ ಅಂದರೆ ರಾಜಕೀಯ ವಿಪ್ಲವ ಅಂತದೆ. ಅಮೇರಿಕಾದಲ್ಲಾಯಿತು, ಮತ್ತು ಎಲ್ಲ ಕಡೆ ಆಗ್ತಾ ಇದೆಯಲ್ಲ, ಹಾಗೆ ಇಂಡಿಯಾನೂ ಸೇರಿದಂತೆ ಜಗತ್ತಿನಾದ್ಯಂತ ರಾಜಕೀಯ ವಿಪ್ಲವ ಆಗ್ತದೆ, ಏರಿಳಿತ ಆಗ್ತದೆ ಅಂತ ಒಂದು ಮಾತಿದೆ. ಅದರಲ್ಲಿ ಯಾವುದೇ ಗ್ರಹಣಗಳು ಫಲದಿಂದ ಅದು ಇನ್ನೂ ಡಿಸೆಂಬರ್, ಇನ್ನೂ ಒಂದು ಜನವರಿ ಒಳಗೆ ಟೈಮ್ ಇದೆ ಅದಕ್ಕೆಲ್ಲ. ಒಬ್ಬರು ವಿಷಯ ನಾನು ಹೇಳಲ್ಲ, ಜಗತ್ತು ರಾಜಕೀಯ ವರ್ಗದ ಬಗ್ಗೆ ವಿಪ್ಲವ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಜ್ಞಾನ ವಿವೇಕವುಳ್ಳದ್ದು ಯಾವುದು ಅಂದರೆ ಮನುಷ್ಯನಿಗೆ ಬುದ್ಧಿಶಿ ಇದೆ, ಜ್ಞಾನ ಇದೆ, ತಿಳುವಳಿಕೆ ಇದೆ ಅಂತ ಹೇಳ್ತಾರೆ. ಅಂಥ ಮನುಷ್ಯ ಆಗಾಗ ಅಜ್ಞಾನಕ್ಕೊಳಪಟ್ಟರೆ, ಅವಿವೇಕಕ್ಕೊಳಪಟ್ಟರೆ, ತನ್ನ ಆಚಾರ ವಿಚಾರಗಳನ್ನು ಕಳ್ಕೊಂಡ್ರೆ ಅಂತಹ ಮನುಷ್ಯ ಎಚ್ಚರಿಕೆಗಾಗಿ ಜಗತ್ತಲ್ಲಿ ಕಾಲದಿಂದ ಅನೇಕ ರೋಗಗಳು ಬರ್ತಾ ಇದ್ದಾವೆ, ಕಾಯಿಲೆಗಳು ಬರ್ತಾ ಇದ್ದಾವೆ. ಈ ಬರುವಂಥ ಕಾಯಿಲೆಗಳು ಮನುಷ್ಯನಿಗೆ ತಿಳುವಳಿಕೆ, ಜ್ಞಾನ, ವಿವೇಕ ಮೂಡಿಸ್ತಕ್ಕಂಥದ್ದು. ಹಾಗೆ ಈಗಲೂ ಬಂದಿರತಕ್ಕಂಥದ್ದು ಕೊರೋನಾ ಅಂತೇಳಿ. ಈ ಕೊರೋನಾ ಎನ್ನತಕ್ಕಂಥ ಕಾಯಿಲೆ ಇದೇನು ಹೊಸತೇನಲ್ಲ, ಇದು ಹಳೆಯ ಕಾಯಿಲೆ. ಹಿಂದಿನ ಕಾಲದಿಂದಲೂ ಜನರಲ್ಲಿ ಗಂಟ್ಲು ಬೇನೆ, ಗಂಟಲು ರೋಗ ಅಂತ ಕರಿತಾ ಇದ್ರು. ಅದು ಬಂದದ್ದು 2 ದಿನಕ್ಕೆ ಸತ್ತೋಗ್ತಾ ಇದ್ದು ಮನುಷ್ಯ. ಶ್ವಾಸಕೋಶಕ್ಕೆ, ಗಂಟ್ಲಿಗೆ ಬರುವಂಥ ಕಾಯಿಲೆ. ಇದು ಯಾತ್ರಿಂದ ಬರುತ್ತೆ?